ವಿಧಾನ ಪರಿಷತ್ ಚುನಾವಣೆಗೆ ಅಕ್ಟೋಬರ್ 21ರಂದು ಚುನಾವಣೆ ನಿಗದಿಯಾಗಿದೆ. ಕೋಟಾ ಶ್ರೀನಿವಾಸ ಪೂಜಾರಿಯವರು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಲ್ಲಿದ್ದರು. ನಮ್ಮ ದಕ್ಷಿಣ ಕನ್ನಡ ಉಡುಪಿ 2 ಜಿಲ್ಲೆ ಸೇರಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರು. ಈ ಸರ್ತಿ ಅಲ್ಲಿ ಇದ್ದಂಥವ್ರು ಒಬ್ಬರು ಕಾಂಗ್ರೆಸ್ನ ಮಂಜುನಾಥ ಭಂಡಾರಿ, ಇನ್ನೊಬ್ಬರು ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿರುವುದರಿಂದ ಅವರು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಆ ಸ್ಥಾನಕ್ಕೆ ಈಗ ಉಪಚುನಾವಣೆ ಘೋಷಣೆ ಆಗಿದೆ. ಈ ಉಪಚುನಾವಣೆ ನಡೆಯುವಂಥದ್ದು ಅಕ್ಟೋಬರ್ 21ನೇ ತಾರೀಕು. ಆದರೆ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನ ಅಕ್ಟೋಬರ್ 3ನೇ ತಾರೀಕು. ಈಗಾಗಲೇ ಭಾರತೀಯ ಜನತಾ ಪಕ್ಷ ತನ್ನ ಅಭ್ಯರ್ಥಿಯನ್ನು ಅಂತಿಮಗೊಳಿಸಿದೆ ಮತ್ತು ಅನೌನ್ಸ್ ಮಾಡಿದೆ. ಕಿಶೋರ್ ಕುಮಾರ್ ಬುಟ್ಯಾಡಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ಈಗ ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಕೂಡ ಇವತ್ತು ಅವರ ಅಧಿಕೃತ ಘೋಷಣೆ ಆಗಬೇಕು. ಅಲ್ಲಿ 3-4 ಜನ ರೇಸ್ನಲ್ಲಿದ್ದಾರೆ ಅನ್ನುವಂಥ ವಿಚಾರ ತಿಳಿದಿದೆ. ಅದರ ಬಗ್ಗೆ ಕೂಡ ವಿಮರ್ಶೆ ಮಾಡುವ. ಈಗ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಿಸಲ್ಪಟ್ಟಿರುವಂಥ ಕಿಶೋರ್ ಕುಮಾರ್ ಬುಟ್ಯಾಡಿಯವರು ಅವರು ಪುತ್ತೂರು ತಾಲೂಕಿನ ಸರ್ವೆ ಗ್ರಾಮದವರು. ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬರುತ್ತಿದ್ದಂಥವರು, ಸಂಘ ಪರಿವಾರದ ಬಹಳ ನಿಷ್ಠ ವ್ಯಕ್ತಿ, ಕಾರ್ಯಕರ್ತ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದಂಥವರು. ಅವರು BJP ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ BJP ಯುವ ಮೋರ್ಚಾದ ಅಧ್ಯಕ್ಷರಾಗಿ 2 ಬಾರಿ ಅವರು ಕೆಲಸ ಮಾಡಿದ್ದಾರೆ, 2 ಅವಧಿ ಕೆಲಸ ಮಾಡಿದ್ದಾರೆ. ಅದರಲ್ಲದೆ ಮೆಸ್ಕಾಂನ ಕಮಿಟಿಯಲ್ಲಿ ಕೂಡ ಅವರಿದ್ದರು. ಆಮೇಲೆ ಸಾಧಾರಣ ಅವರಲ್ಲಿ ಪಟ್ಟಿ ವಾಚಿಸಿದ್ರೆ ಭಾರಿ ದೊಡ್ಡ ಪಟ್ಟಿದೆ, ಅವರ ಪಕ್ಷಕ್ಕೆ ಸೇವೆ ಸಲ್ಲಿಸಿರುವಂಥದ್ದು. ಮಂಗಳೂರು ವಿಭಾಗದ ಬಜರಂಗ ದಳ ವಿಭಾಗ ಸಂಚಾಲಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಹಿಂದೂ ಪರ ಸಂಘಟನೆಗಳಲ್ಲಿ ಬಾರಿ ಗುರುತಿಸಿಕೊಂಡವರು. ಸೌತ್ ಕೆನರಾ RTA ಆಕ್ಟಿವಿಸ್ಟ್ ಗ್ರೂಪ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಪುತ್ತೂರು ಸಾಹಿತ್ಯ ಸಂಗಮದ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹೀಗೆ ಅನೇಕ ವಿಚಾರಗಳಲ್ಲಿ ಅವರು ಕೆಲಸ ಮಾಡಿದಂಥ ಅನುಭವ ಇರುವಂಥವರು. ಕಿಶೋರ್ ಕುಮಾರ್ ಬುಟ್ಯಾಡಿ ನೀವು ಈಗಲೇ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಬಹಳ ಯುವಕ, ಚಿಕ್ಕ ಪ್ರಾಯದ ಯುವಕ. ಅವರು ಕಳೆದ ಸರ್ತಿ ನಮ್ಮ ವಿಧಾನಸಭಾ ಚುನಾವಣೆ ಪುತ್ತೂರಲ್ಲಿ ಪುತ್ತೂರು ಕ್ಷೇತ್ರದಿಂದ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆ ಸಂದರ್ಭಕ್ಕೆ ಅಲ್ಲಿ ಭಾರಿ ದೊಡ್ಡ ಪೈಪೋಟಿ ಆಯಿತು. ಆ ಕಾರಣಕ್ಕಾಗಿ ಅವರ ಬದಲಿಗೆ ಆಶಾ ತಿಮ್ಮಪ್ಪ ಅವರು ಕ್ಯಾಂಡಿಡೇಟ್ ಆದರು. ಅರುಣ್ ಕುಮಾರ್ ಸಂಜೀವ್ ಮಠಂದೂರಿಗೆ ನಿರಾಕರಿಸಲ್ಪಟ್ಟಂಥ ಸೀಟ್ ಅದು. ಓಕೆ ಸರ್, ಈಗಾಗಲೇ ಕಿಶೋರ್ ಕುಮಾರ್ ಬುಟ್ಯಾಡಿ ಅವರು ನಮಗೆ ಸಂಪರ್ಕಕ್ಕೆ ಲಭ್ಯರಾಗ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್. ನಮಸ್ತೆ. ಹಲೋ ಕಿಶೋರ್, ನಮಸ್ತೆ. ನಮಸ್ತೆ. ವಿಧಾನ ಪರಿಷತ್ತಿಗೆ ನಮ್ಮ ದಾಕ ಉಡುಪಿ ಕ್ಷೇತ್ರದಿಂದ ನೀವು BJP ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀರಿ. ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗೆ ಕಿಶೋರ್, ಈ ಸೀಟ್ BJP ಗೆಲ್ಲುವ ಖಾತೆ ಇರುವ ಸೀಟ್ ಅಲ್ಲ? ಹೌದು. ಕೋಟಾ ಶ್ರೀನಿವಾಸ ಪೂಜಾರಿ ಅಂತ ಹಿರಿಯ ನಾಯಕರು ಇದರಲ್ಲಿ ಪರಿಷತ್ತಿಗೆ ಆಯ್ಕೆ ಆಗಿದ್ರು. ವಿಧಾನ ಪರಿಷತ್ತಿಗೆ ತುಂಬಾ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂತ 6,000 ಚಿಲ್ಲರೆ ವೋಟರ್ಸ್ ಅಲ್ಲಿ ಎಲ್ಲರ ಮನಸ್ಸನ್ನು ಅವರು ಗೆದ್ದಿದ್ದಾರೆ. ಈಗ ಅವರು ಉಡುಪಿಗೆ ಸಂಸದರಾಗಿ ಆಯ್ಕೆ ಆಗಿದೆ. ಹಿರಿಯರ ನಿರ್ಧಾರ ಮಾಡಿದ ಕಾರಣಕ್ಕೋಸ್ಕರ ಉಡುಪಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಆ ತೆರವಾದ ಸ್ಥಾನಕ್ಕೆ ಪಕ್ಷದ ಹಿರಿಯರು, ರಾಜ್ಯಾಧ್ಯಕ್ಷರಾದಂತ ಶ್ರೀ BY ವಿಜಯೇಂದ್ರರವರು ಒಬ್ಬ ಯುವಕನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್. ಮತ್ತೆ ನಮ್ಮ ಪಕ್ಷದಲ್ಲಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ನಾವು ಅನ್ಬೋದು. ಅದ್ರ ಜೊತೆಗೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಕಟ್ಟ ಕಡೆಯ ವ್ಯಕ್ತಿ ನ್ಯಾಯ ಕೊಡುವಂತ ಅಂತ್ಯೋದಯದ ಕಾರ್ಯ, ಅದನ್ನೆಲ್ಲ ತುಂಬಾ ಮನಸ್ಸಲ್ಲಿ ತುಂಬಾ ಅರಗಿಸಿಕೊಂಡು ಈ ಪಕ್ಷವನ್ನ, ಭಾರತೀಯ ಜನತಾ ಪಾರ್ಟಿನ ತಾಯಿ ಅಂತ ಸ್ವೀಕಾರ ಮಾಡಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಇದು ನನ್ನೊಂದು ಪುಣ್ಯ. ನನ್ನ ತಾಯಿ ನಂಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದ, ನಾನು ಎನಿಸ್ಕೊಂಡು ನಾನು ಕೆಲಸ ಮಾಡ್ಬೇಕಂತ ಹೊರಟಿದ್ದೇನೆ ಸರ್. ಅಲ್ಲ, ಈಗ ಪಕ್ಷದಲ್ಲಿ ಕಿಶೋರ್, ಪಕ್ಷದಲ್ಲಿ 10 ಜನ ಆಕಾಂಕ್ಷಿಗಳಿರ್ತಾರೆ. ಅದು ಕೂಡ ಗೆಲ್ಲುವುದು ಖಚಿತ ಅನ್ನುವಂಥ ಸಂದರ್ಭ ಇದ್ದಾಗಂತೂ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರ್ತದೆ. ಅಂತ ಸಂದರ್ಭದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಹೆಸರು ಪುತ್ತೂರು ಕ್ಷೇತ್ರಕ್ಕೆ ಓಡಾಡ್ತಾ ಇತ್ತು. ಈಗ ವಿಧಾನ ಪರಿಷತ್ತಿಗೆ ನಿಮ್ಮ ಹೆಸರು ಅಧಿಕೃತವಾಗಿ ಘೋಷಣೆ ಆಗಿದೆ. ಅದರಿಂದ ಈ ಪೈಪೋಟಿ ಇತ್ತ ಪಕ್ಷದಲ್ಲಿ ಹೇಗೆ? ಈ ತರ ಸ್ಥಾನಕ್ಕೆ ಪೈಪೋಟಿ ತುಂಬಾ ಇರ್ತದೆ ಸರ್. ಎಲ್ರು ಅಂದ್ರೆ ನನ್ಕಿಂತ ತುಂಬಾ ಶಕ್ತಿಶಾಲಿಗಳಿದ್ದಾರೆ, ತುಂಬಾ ಅನುಭವಿದವರಿದ್ದಾರೆ. ನನ್ಕಿಂತ ಏಜ್ ಅಲ್ಲಿ ಪಕ್ಷಕ್ಕೆ ನನ್ಕಿಂತ ಜಾಸ್ತಿ ಸಮಯ ಕೊಟ್ಟವರು ಇದ್ದಾರೆ. ಆದ್ರೆ ಪಕ್ಷ ಅಂತಂದ್ರೆ ಒಬ್ಬ ಸಣ್ಣ ಕಮ್ಯುನಿಟಿಯ ಒಬ್ಬ ಹುಡುಗ,
ನನ್ನ ತಂದೆ ಇದು ಬಹಳ ಮುಖ್ಯ ವಿಷಯ ಅಂತ ಕಾಣುತ್ತೆ ನನಗೆ. ಹೋರಾಟದ ಸಂದರ್ಭದಲ್ಲಿ ನನ್ನ ತಂದೆ ನನ್ನ ಈಗಲೂ ಕಣ್ಣಿಗೆ ಕಾಣುತ್ತೆ. ಹುಟ್ಟೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಾನಂದಗೌಡ ಶಾಸಕರಾಗೋ ಸಂದರ್ಭದಲ್ಲಿ ನೀನು ಸದಾನಂದಗೌಡ ನೆನಪಿಸಿದ್ರು ನಂಗೆ, ತಂದೆ ನೆನೆಸ್ಕೊಂಡು ಕೆಲಸ ಪ್ರಾರಂಭ ಮಾಡು ಕಿಶೋರ ಅಂತ ಹೇಳಿದ್ರು ನಂಗೆ. ಆ ಸಂದರ್ಭದಲ್ಲಿ ನನ್ನ ತಂದೆಯವರು ತುಂಬಾ ಕೆಲಸ ಮಾಡಿದವರು. ಅದು ಮನಸ್ಸಿಗೆ ತುಂಬಾ ಖುಷಿ ಅಂತಂದ್ರೆ ಅವರೆಲ್ಲ ಹಾಕಿ ಕೊಟ್ಟ ಮಾರ್ಗದಲ್ಲಿ ನಾನು ನಡೀತಾ ಬಂದಿದ್ದೇನೆ. ಅದನ್ನ ಪಕ್ಷ ಗುರುತಿಸಿ ಒಬ್ಬ ಸಾಮಾನ್ಯ ವರ್ಗದಿಂದ ಬಂದಂತ ಹುಡುಗನಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಿಮ್ಮ ಕುಟುಂಬವೇ ಸಂಘನಿಷ್ಠ ಕುಟುಂಬ. ಹೌದು ಹೌದು ಹೌದು. ಹೇಳಿ, ಈಗ ಈ ವಿಧಾನ ಪರಿಷತ್ ಕ್ಷೇತ್ರ ಅದು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ. ಹೌದು. ನೀವು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು, ನಗರ ಪಂಚಾಯತ್ನವರು, ಮಹಾನಗರ ಪಾಲಿಕೆಯವರು ಇವರೆಲ್ಲರೂ ಅದರಲ್ಲಿ ಸದಸ್ಯರಾಗಿರುವಂಥವರು. ಹೌದು. ಆ ಕ್ಷೇತ್ರದ ಬಗ್ಗೆ ನಿಮ್ಮ ಅನುಭವಗಳ ಬಗ್ಗೆ ಹೇಳಿ ಕಿಶೋರ್. ನೋಡಿ, ನಾನು ಪ್ರಾರಂಭದಿಂದ ನಾನು ಸಂಘದ ಸ್ವಯಂ ಸೇವಕ ಸಂಘದ ಶಿಕ್ಷಕನಾಗಿದ್ದೆ. ಆಮೇಲೆ ನರಿಮುಗುರು ಮಂಡಲ ಪ್ರವಾಸಿ ಆಗಿದ್ದೆ. ಆಮೇಲೆ ವಿದ್ಯಾರ್ಥಿ ಪರಿಷತ್ ತಾಲೂಕು ಪ್ರಮುಖ ಆಗಿದ್ದೆ. ಬಜರಂಗ ದಳದ ವಿಭಾಗ ಸಹ ಸಂಚಾಲಕ ಆಗಿದ್ದೆ. ಆಮೇಲೆ ನನ್ನ ಸಂಘಟನೆಯಿಂದ ನನ್ನನ್ನ ಪಕ್ಷಕ್ಕೆ ಹಿರಿಯರು ನನ್ನನ್ನು ಪಕ್ಷಕ್ಕೆ ಜವಾಬ್ದಾರಿ ಕೊಟ್ಟಾಗ ಯುವ ಮೋರ್ಚಾ ಜಿಲ್ಲೆ ಅಧ್ಯಕ್ಷರನ್ನಾಗಿ ಮಾಡಿದ್ರು ನನ್ನನ್ನ. ಆ ಸಂದರ್ಭದಲ್ಲಿ ಕರುಣಾಕರ್ ಪೆರೋಡಿ ಅವರು ತುಂಬಾ ಉತ್ತಮ ಕೆಲಸ ಮಾಡ್ತಿದ್ರು. ನಮ್ಮ ದುರ್ದೈವಶಾತ್ ಅವರು ತೀರ್ಕೊಂಡಾಗ ಆ ಸ್ಥಾನವನ್ನು ನಂಗೆ ಕೊಟ್ಟು ನನ್ನ ಯುವ ಮೋರ್ಚಾ ಅಧ್ಯಕ್ಷ ಮಾಡಿದ್ರು. ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡಿಸಿ ರಾಜ್ಯದಲ್ಲಿ ಸುನಿಲ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿರ್ಬೇಕಾದ್ರೆ ಎರಡನೇ ಬಾರಿಗೆ ವಾಪಸ್ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅದಕ್ಕೋಸ್ಕರ ಜಿಲ್ಲೆ ಯುವ ಮೋರ್ಚಾ ಅಧ್ಯಕ್ಷನಾಗಿ ಮಾಡಿದ್ರು. ಆಮೇಲೆ ರಾಜ್ಯ ಉಪಾಧ್ಯಕ್ಷನಾಗಿ ನನ್ನ ಪಕ್ಷ ನಂಗೆ ಜವಾಬ್ದಾರಿ ಕೊಟ್ಟಿತ್ತು. ಅಲ್ಲ, ನಾನು ಹೇಳಿದ್ರು ಪಕ್ಷದಲ್ಲಿ ನಿಮ್ಮ ಸೇವೆಯ ಬಗ್ಗೆ ಹೇಳಿದ್ರು. ಪಕ್ಷದಲ್ಲಿ ತುಂಬಾ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಿದ್ದೀರಿ. ಹೌದು. ಈ ಚುನಾಯಿತ ಸದಸ್ಯನಾಗಿ ಗ್ರಾಮ ಪಂಚಾಯತ್ ಆಗಲಿ, ತಾಲೂಕ್ ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ಅದರ ಬಗ್ಗೆ ನಿಮ್ಮ ಏನು ಅನುಭವಗಳಿದೆಯಾ ಅಂತ? ಅಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತೇನೆ. ಅದರ ನಂತರ ನನ್ನ ಮೆಸ್ಕಾಂ ನಿರ್ದೇಶನ ಮಾಡಿದ್ರು ನನ್ನ. ಅಂದ್ರೆ ಕಾರ್ಯಕರ್ತರ ಜನರ ಮಧ್ಯದಲ್ಲಿ ಈಗ ಚುನಾವಣೆ ಪ್ರತಿನಿಧಿ ಅಂದ್ರೆ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಜನರ ಸಮಸ್ಯೆಯನ್ನ ಸ್ಪಂದಿಸುವಂತದ್ದೇ ಕೆಲಸ. ಅದರಲ್ಲಿ ಕೂಡ ಅದು ಜನರನ್ನ ತುಂಬಾ ಹತ್ತಿರದಿಂದ ಜನರನ್ನ ಜನತಾ ಸೇವೆ, ಜನಾರ್ದನ ಸೇವೆ ಅಂತ ನನ್ನ ಕೈಲಾದಷ್ಟು ಶಕ್ತಿ ಮೀರಿಕೆ ಪ್ರಯತ್ನವನ್ನ ನಾನು ಏನು ಅಂದ್ರೆ ಈ ತರ ಚುನಾಯಿತ ಪ್ರತಿನಿಧಿ ಆಗದೆ ನಾನು ಮಾಡಿದ್ದೇನೆ. ಅದಕ್ಕೋಸ್ಕರ ಇದು ಹೊಸ ಜವಾಬ್ದಾರಿ. ಈ ಜವಾಬ್ದಾರಿ ನ್ಯಾಯ ಕೊಡ್ಬೇಕಂತ ಮನಸ್ಸುಂಟು. ಇಚ್ಛಾಶಕ್ತಿ ಇದ್ದಾಗ ಯಾವುದೇ ಕೆಲಸವನ್ನು ಸಾಧಿಸಬಹುದು ಅಂತ ನನ್ನ ಮನಸ್ಸಲ್ಲಿ ಇರುವಂತದ್ದು. ಇವತ್ತು ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ತಗೊಂಡು ಬಂದಿದ್ದೇನೆ, ಉಳ್ಳಾಲ್ ತಮ್ಮನ ಆಶೀರ್ವಾದ ತಗೊಂಡು ಬಂದಿದ್ದೇನೆ. ನನ್ನ ಮನಸ್ಸಲ್ಲಿ ಇರುವಂತದ್ದು ಹಿರಿಯರು ನಮ್ಮ ಪಕ್ಷದ ಹಿರಿಯರು ಯಾವ ತರ ಜನಸಂಘದ ಕಾಲದಿಂದ ಇದಕ್ಕೆ ತಮ್ಮ ರಕ್ತವನ್ನ ಬೆವರಾಗಿ ಕೊಟ್ಟಿದ್ದಾರೆ. ಅವಕಾಶ ಎಲ್ರಿಗೂ ಸಿಗುವುದಿಲ್ಲ, ಕೆಲವು ಜನರಿಗೆ ಮಾತ್ರ ಸಿಗುತ್ತೆ. ಅವರೆಲ್ಲರ ಪರಿಶ್ರಮದ ಫಲಶ್ರುತಿ ನಂಗೆ ಜವಾಬ್ದಾರಿ ಸಿಕ್ಕಿದಂತ ಎನಿಸ್ಕೊಂಡು, ಇದು ನಂಗೆ ಸಿಕ್ಕಿದಂತ ಯಾವುದೇ ಹುದ್ದೆ ಅಲ್ಲ, ಇದು ಜವಾಬ್ದಾರಿ ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಪಕ್ಷವನ್ನ ತಾಯಿ, ಈ ದೇಶವನ್ನ ತಾಯಿ, ಈ ದೇಶವನ್ನ ಇನ್ನೂ ಪರಮ ವ್ಯವಸ್ಥಿತಿ ಕೊಂಡೋಗ್ಬೇಕಂತಲೇ ನಮ್ಮ ಮನಸ್ಸಲ್ಲಿ ಇರುವಂತದ್ದು. ಅದಕ್ಕೋಸ್ಕರ ಅದಕ್ಕೆ ಪೂರಕವಾದ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಾಗ ನಂಗೆ ಕೊಟ್ಟಂತ ಜವಾಬ್ದಾರಿ ನಾನು ನ್ಯಾಯ ಕೊಟ್ಟಾಗ ಆಗತ್ತೆ ನನ್ನ ಮನಸ್ಸಲ್ಲಿ ನನ್ನ ಭಾವನೆ ಸರ್. ಸರಿ. ಈಗ ನಿಮ್ಮಲ್ಲಿ ಬಹಳ ಪ್ರಾಮುಖ್ಯವಾಗಿ ಇದನ್ನು ಹೇಳಬೇಕು, ಒಂದು ಸಾಮಾಜಿಕ ನ್ಯಾಯವನ್ನು ಕೂಡ ನಿಮ್ಮ ಪಕ್ಷ ಕೊಟ್ಟಿದೆ ಅಂತ ಜನರು ಮಾತಾಡಿಕೊಳ್ತಿದ್ದಾರೆ. ಹೌದು ಸರ್, ಹೌದು. ಈಗ ಒಂದು ಅತ್ಯಂತ ಕಡಿಮೆ ಸಂಖ್ಯೆ ಇರುವಂತಹ ಒಂದು ಸಮುದಾಯಕ್ಕೆ ಕೂಡ ಪ್ರಾತಿನಿಧ್ಯ ಕೊಟ್ಟರು ಅಂತ. ಹೌದು. ಇವತ್ತು ಹಿರಿಯರ ಹತ್ರ ಮಾತಾಡ್ಬೇಕಾದ್ರೆ ಅಂದ್ರು, ನಿನ್ನ ತಂದೆ ರಾಮಣ್ಣ ಭಂಡಾರಿ ಅವರು ಪಕ್ಷ ನಿಷ್ಠೆ, ಬಡತನ ಇದ್ರು ಕೂಡ ಅವ್ರ ಸಂಘಟನೆ ಇಚ್ಛಾಶಕ್ತಿಯಲ್ಲಿ ಬಡತನ ಇರಲಿಲ್ಲ ಅವ್ರದ್ದು. ಅದೇ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಹೋರಾಟದಲ್ಲಿ ಭಾಗವಹಿಸಿದ ಜನ ಕೆಲಸ ಮಾಡಿದ್ದಾರೆ. ನಾನನ್ನೋದು ನನ್ನ ತಂದೆ ಕೆಲಸ ಮಾಡಿದ್ದು ಕೂಡ ಎಲ್ಲ ಕೌಂಟ್ ಆಗಿ ಅದರ ಒಂದು ಫಲಶ್ರುತಿ, ಆ ಪುಣ್ಯದ ಕೆಲಸ ನಂಗೆ ಜವಾಬ್ದಾರಿ ಸಿಕ್ಕಿದೆ ಅಂತ ಅನಿಸೋದು. ಅದು ಯಾವಾಗ ನಾವು ನೆನಪಿಸಿಕೊಂಡು ನಾವು ಹೋಗ್ತೇವ ಆಗ ನಾವು ದಾರಿ ತಪ್ಪಲಿಕ್ಕೆ ಸಾಧ್ಯವಿಲ್ಲ ಸರ್. ನಾನನ್ನೋದು ನಾವು ಸವಿತಾ ಸಮಾಜ, ಭಂಡಾರಿ ಸಮಾಜ, ನಾವು ಸ್ವಲ್ಪ ಇರುವಂತ ಇಡೀ ಜಿಲ್ಲೆಯಲ್ಲಿ ಸ್ವಲ್ಪ ಇರುವಂತ, ಉಡುಪಿ ದಕ್ಷಿಣ ಕನ್ನಡ ಸ್ವಲ್ಪ ಇರುವಂತದ್ದು. ಇದು ಪಕ್ಷ ಕೊಟ್ಟಂತ ದೊಡ್ಡ ಜವಾಬ್ದಾರಿ. ಆದ್ರೆ ಪಕ್ಷ ಈ ರೀತಿ ಕೂಡ ಒಬ್ಬ ಸಣ್ಣ ಕಾರ್ಯಕರ್ತರನ್ನ, ಸಣ್ಣ ಕಮ್ಯುನಿಟಿಯಿಂದ ಬಂದ ಕಾರ್ಯಕರ್ತರನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇರೋದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಇದು ಸಾಮಾಜಿಕ ನ್ಯಾಯದ ಜೊತೆಗೆ ಹಿಂದುತ್ವಕ್ಕೆ, ಇದಕ್ಕಿಂತ ಹಿಂದುತ್ವದ ಆಧಾರದಲ್ಲಿ ಹೋಗುವಂತದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೆ ಯಾವುದಿಲ್ಲ. ಅದಕ್ಕೋಸ್ಕರ ನನ್ನ ಪಕ್ಷಕ್ಕೆ ಮತ್ತು ಪಕ್ಷದ ಎಲ್ಲ ಹಿರಿಯರಿಗೆ, ಕೋರ್ ಕಮಿಟಿಗೆ ಇರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿಜಿ ಅವರು ನಮ್ಮ ದೇಶಕ್ಕೆ ಒಂದು ಚುಕ್ಕಾಣಿ ನೀಡಿದು 10 ವರ್ಷದಲ್ಲಿ ಅಭೂತಪೂರ್ವ ಬದಲಾವಣೆ ಆಗಿದೆ. ಈ ದೇಶ ಇನ್ನೊಮ್ಮೆ ಸುದೃಢ ದೇಶ ಆಗಿದೆ. ಇಡೀ ಪ್ರಪಂಚದಲ್ಲಿ ದೇಶಕ್ಕೆ ಗೌರವ ಸಿಗ್ತಾ ಉಂಟು. ಆಗಿರುವಾಗ ಪಕ್ಷಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ಜನರ ಸೇವೆಯನ್ನು ಮಾಡ್ಲಿಕ್ಕೆ ನಾನು ಸದಾ. ಈಗ ನೀವು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆದ್ರೆ ಈ ಗ್ರಾಮ ಪಂಚಾಯತ್ಗಳ ಏನು ಸಮಸ್ಯೆಗಳು ಎದುರಾಗುವಂತಿದೆ ಅದಕ್ಕೆ ಪರಿಹಾರಕ್ಕೆ ನೀವು ಪ್ರಯತ್ನ ಮಾಡ್ತೀರಿ?
ಹೌದು ಹೌದು ಖಂಡಿತ. ಖಂಡಿತವಾಗಿ ನಿಮಗೆ ಅಭಿನಂದನೆಗಳು, ಶುಭಾಶಯಗಳು. ಥ್ಯಾಂಕ್ ಯು ಆಯ್ತು, ನಮಸ್ಕಾರ. ಓಕೆ, ಕಿಶೋರ್ ಪೂಜಾರಿ ಅವರು ಮಾತಾಡಿದ್ರು ಸರ್. ಈಗ ಇನ್ನೊಬ್ರು ಅಂದ್ರೆ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಆಗ್ಲೇ ಲೈನ್ ಬಂದಿದ್ದಾರಾ? ಹೌದು, ಒಂದು ಮಾತಾಡ್ಸಿ. ಅವ್ರ ವಿಷಯ ಮತ್ತೆ ಮಾತಾಡ್ಬೇಕಿತ್ತು ನಾವು. ಓಕೆ ಶೆಟ್ರೆ ನಮಸ್ಕಾರ. ಹಲೋ ಹಲೋ ಹಲೋ, ಲೈನಲ್ಲಿದ್ದಾರಾ? ಲೈನಲ್ಲಿ ಇದ್ರು ಅವರು ಇಷ್ಟೊತ್ತು. ಈಗ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಒಂದು ನಿಮಿಷ ಕಿಶೋರ್ ಕುಮಾರ್ ಅವರ ಇದ್ದಾರೆ, ಲೈನಲ್ಲಿ ಇದ್ದಾರೆ. ಚಂದ್ರಪ್ರಕಾಶ್ ಶೆಟ್ಟಿ ಅವರು ಲೈನಲ್ಲಿ ಇದ್ದಾರೆ, ಕನೆಕ್ಟ್ ಆಗ್ತಾ ನೋಡ್ತಾ ಇದ್ದೀನಿ ಸರ್. ಹಲೋ ಹಲೋ ಸರ್, ನಮಸ್ತೆ. ಓಕೆ, ಕೇಳಿಸ್ತಾ ಇಲ್ವಾ? ಒಂದು ನಿಮಿಷ. ಹಲೋ ಹಲೋ ಸರ್, ಹಲೋ. ಅವರು ಆಗಲೇ ಲೈನಿಗೆ ಬಂದರು, ಹಾಗೆ ಸ್ವಲ್ಪ ಹೊತ್ತಾಯ್ತು, ಹಾಗೆ ಅವರು ಡಿಸ್ಕನೆಕ್ಟ್ ಮಾಡಿ. ಈಗ ನಾನು ಹೇಳ್ತಾ ಇರ್ತೇನೆ, ನಮಗೆ ಈಗ ಅಧಿಕೃತ ಅಭ್ಯರ್ಥಿ ಬಿಜೆಪಿಯಿಂದ ಘೋಷಿತ ಆಗಿರುವಂಥವರು ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ 3-4-5 ಜನರ ಹೆಸರುಗಳು ಬಹಳ ಪೈಪೋಟಿಯಲ್ಲಿ ಇವೆ. ಇವತ್ತು ಸಂಜೆ ಒಳಗೆ ಅದು ಅಧಿಕೃತ ಘೋಷಣೆ ಆಗಬೇಕು. ಯಾಕಂದರೆ ನಾಳೆ ಅವರು ನಾಮಪತ್ರ ಸಲ್ಲಿಸುವಂಥವರು. ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ಕೂಡ ನಾಳೆ ನಾಮಪತ್ರ ಸಲ್ಲಿಸ್ತಾರೆ ಅನ್ನೋದು ವಿಷಯ ತಿಳಿದು ಬಂತು. ಹಲೋ ಸರ್, ಒಂದು ನಿಮಿಷ ಸರ್. ಹಲೋ, ಇಲ್ಲ ಕೇಳಿಸ್ತಾ ಇಲ್ಲ. ಹಲೋ, ಉಂಟು ಗಟ್ಟಿ ಬರ್ತಾರಲ್ಲ ಶೆಟ್ರೆ, ಕೇಳ. ಹಲೋ, ಇಲ್ಲ ಕೇಳಿಸ್ತಾ ಇಲ್ಲ. ಓಕೆ, ಕಂಟಿನ್ಯೂ ಮಾಡಿ. ಈಗ ಅಲ್ಲಿ ಚಂದ್ರಪ್ರಕಾಶ್ ಶೆಟ್ಟಿ ಅಂತೇಳಿ 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾದವರು, ಬಂಟ್ವಾಳದವರು, ತುಂಬೆ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಒಂದು ಪ್ರಮುಖ ಆಕಾಂಕ್ಷಿಯಾಗಿ ಕಣದಲ್ಲಿದ್ದಾರೆ. ಅವರ ಈ ನಮ್ಮ ಮಾಜಿ ಸಚಿವರು ರಮಾನಾಥ ರೈ ಅವರ ಆಪ್ತ ಕೂಡ ಅವರು. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರ ಹೆಸರನ್ನು ಹೈಕಮಾಂಡ್ ಕಳಿಸಿದ್ದಾರೆ ಅನ್ನೋಂಥ ಮಾತು ಇದೆ. ಆ ಕಡೆಯಿಂದ ಉಡುಪಿ ಜಿಲ್ಲೆಯಿಂದ ಕುಂದಾಪುರದ ರಾಜು ಪೂಜಾರಿ ಅವರ ಹೆಸರಿದೆ, ಕಾರ್ಕಳದ DR ರಾಜು ಅವರ ಹೆಸರಿದೆ. ಆಮೇಲೆ ಇನ್ನೊಬ್ಬರು ಪುತ್ತೂರು ಮೂಲದವರು ಆ ಕಡೆ ಉಡುಪಿ ಕಡೆ ಇದ್ದಾರೆ, ಹರಿಪ್ರಸಾದ್ ರೈ ಅಂತೇಳಿ ಅವರ ಹೆಸರು ಇದೆ. ಈ ರೀತಿ ಹಲವಾರು ಮಂದಿ ಪೈಪೋಟಿಲಿದ್ದಾರೆ ಅನ್ನೋಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಚಂದ್ರಪ್ರಕಾಶ್ ಶೆಟ್ಟಿಯವರು ನಮ್ಮ ಲೈನಲ್ಲಿದ್ದರು, ಈಗ ಲೈನ್ ಡಿಸ್ಕನೆಕ್ಟ್ ಆಗ್ತಾಯಿದೆ, ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಕೂಡ ಭಾಳ ಆಕ್ಟಿವ್ ಆಗಿ ಅಲ್ಲಿ ಬಂಟ್ವಾಳ ತಾಲೂಕಲ್ಲಿ ರಾಜಕೀಯದಲ್ಲಿ ಇರುವಂಥವರು. ಇಲ್ಲಿ ನಾನು ಕಿಶೋರ್ ಕುಮಾರ್ ಬೊಟ್ಯಾಡಿ ವಿಚಾರವನ್ನು ಒಂದು ಹೇಳಬೇಕು. ಅವರು MA ಪದವೀಧರರು, ಮಂಗಳೂರು ವಿವಿಯಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಅವರು MA ಪದವಿ ಪಡ್ಕೊಂಡವರು. ನಾನು ಆಗಲೇ ಹೇಳಿದೆ, ಒಂದು ಸಾಮಾಜಿಕ ನ್ಯಾಯ ಕೊಡುವಂಥ ಬಗೆ ಹೇಗಿರಬೇಕು ಅಂತ. ಹಿಂದೆ ಸವಿತಾ ಸಮಾಜದ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು MLA ಆಗಿದ್ದರು, 2 ಬಾರಿ 3 ಬಾರಿ MLA ಆಗಿದ್ದರು. ನಮ್ಮ ಗೋಪಾಲ ಭಂಡಾರಿ ಅವರು ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ. ಆನಂತರ ಬ್ಯಾಂಗ್ಳೂರಿನಿಂದ ಇವರು ವೇಣುಗೋಪಾಲ್, MC ವೇಣುಗೋಪಾಲ್ ಅಂತೇಳಿ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದರು. G ಪರಮೇಶ್ವರ್ ಈಗ ಗೃಹ ಮಂತ್ರಿ ಯಾರಿದ್ದಾರೆ, ಅವರು ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿರುವಾಗ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದರು. ಅದರಿಂದಾಗಿ ತೆರವಾದಂಥ ಒಂದು ಸ್ಥಾನಕ್ಕೆ ಸುಮಾರು 2 ವರ್ಷಗಳ ಕಾಲ MC ವೇಣುಗೋಪಾಲ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದರು. ಆ ಬಳಿಕ BJPಯಲ್ಲಿ ಅಶೋಕ್ ಗಸ್ತಿ ಅನ್ನುವಂಥವರಿಗೆ ರಾಜ್ಯಸಭಾ ಸದಸ್ಯನಾಗಿ ಅವರನ್ನು ನೇಮಕ ಮಾಡಿದ್ರು, ಆಯ್ಕೆ ಮಾಡಿದರು. ಎಸ್ ಸರ್, ಈಗ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಬಂದಿದ್ದಾರೆ ಸಂಪರ್ಕಕ್ಕೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಹಲೋ ಶೆಟ್ರೆ. ಹಲೋ. ಹಾಗೆ ನಿಮಗೆ ಫೋನು ಕನೆಕ್ಟ್ ಆಗ್ತಾ ಇತ್ತು, ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದೇ ಈಗ ವಿಧಾನ ಪರಿಷತ್ತಿನ ಚುನಾವಣೆಗೆ BJP ಈಗಾಗಲೇ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಹೌದೌದು. ಕಾಂಗ್ರೆಸ್ನಲ್ಲಿ ಕೂಡ ಅತ್ಯಂತ ಪೈಪೋಟಿ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದರೊಟ್ಟಿಗೆ ನಿಮ್ಮ ಹೆಸರು ಬಹಳ ಪ್ರಮುಖವಾಗಿ ಚಾಲ್ತಿಯಲ್ಲಿದೆ ಅನ್ನುವಂಥ ವರದಿಗಳಿವೆ. ಏನು ಹೇಳ್ತೀರಿ ಶೆಟ್ರೆ, ಹೇಗೆ ಸೀಟು ಸಿಗ್ಬೋದು? ಹೌದು, ನಾವು ಸಹ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಪಕ್ಷದ ಈ ಒಂದು ವಿಧಾನ ಪರಿಷತ್ ಚುನಾವಣೆಗೆ ನಾನು ಆಕಾಂಕ್ಷಿಯಾಗಿ ಪಕ್ಷಕ್ಕೆ ನಾನು ಅರ್ಜಿಯನ್ನು ಹಾಕಿದ್ದೇನೆ. ಇನ್ನು ನಮ್ಮ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿ ಯಾರಂತ ಘೋಷಣೆ ಆಗ್ಲಿಲ್ಲ. ಆದ್ರೆ ನಮ್ಮ ಹೆಸರು ಮುಂಚೂಣಿಯಲ್ಲಿದೆ. ಈಗಲೂ ಈ ಕ್ಷಣದಲ್ಲಿ ಸಹ ನಮ್ಮ ಹೆಸರು ಮುಂಚೂಣಿ ಇದೆ. ಆದ್ರೆ ಮುಂದೆ ಏನಾಗ್ತದೆ ಅಂತ ಕಾದು ನೋಡ್ಬೇಕಷ್ಟೇ. ಈಗ ತುಂಬಾ ಜನ ಕಣದಲ್ಲಿದ್ದಾರಾ? ಹೌದು, ನಮ್ಮ ಕಾಂಗ್ರೆಸ್ ಪಕ್ಷದಿಂದ 6 ಜನ ಕಣದಲ್ಲಿದ್ದಾರೆ. ನೀವು 6 ಜನ ಅರ್ಜಿ ಹಾಕಿದ್ದಾರೆ. ನೀವು ರಾಜು ಪೂಜಾರಿ ಅವರು, DR ರಾಜು ಅವರು, ಹರಿಪ್ರಸಾದ್ ರೈ ಅವರು, ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರಲ್ಲಿದ್ದಾರಲ್ಲ. ಈಗ ಒಂದು ವರದಿ ಪ್ರಕಾರ ಹೇಳುವಂಥದ್ದು, ಈಗ ಇರುವಂಥ 6037 ಜನ ವೋಟರ್ಸ್ ಯಾರಿದ್ದಾರೆ ವಿಧಾನ ಪರಿಷತ್ತಿಗೆ, ಅದರಲ್ಲಿ ಹೆಚ್ಚು ಜನ BJP ಬೆಂಬಲಿತಿದ್ದಾರೆ. ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶಗಳು ಸ್ವಲ್ಪ ಕಡಿಮೆ, ಅಲ್ಲಿ ಪೈಪೋಟಿ ಹತ್ತಿರ ಇದ್ದರೂ ಕೂಡ ಆ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಹೇಳ್ತಾರೆ.
ನಿಜವಾಗಿ ಕಣ ಹೇಗಿದೆ ಚಂದ್ರಪ್ರಕಾಶ್ ಶೆಟ್ಟಿ ಅವರೇ? ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹ್ಮ್ ಗ್ರಾಮ ಪಂಚಾಯತ್ ಸದಸ್ಯರು ಅದು ಯಾವುದೇ ಪಕ್ಷದ ಚಿಹ್ನೆಯಲ್ಲಿ ಗೆದ್ದವರಲ್ಲ ಅವರು. ಸರಿ. ಅವರು ಸ್ವತಂತ್ರವಾಗಿ ಒಂದು ಇದರಲ್ಲಿ ಅಡಿಯಲ್ಲಿ ಗೆದ್ದವರು. ಅವರನ್ನು ಯಾವುದೇ ಪಕ್ಷದ ನಾವು ಸದಸ್ಯರಂತ ಹೇಳಲಿಕ್ಕೆ ಬರುದಿಲ್ಲ, ಯಾಕೆಂದ್ರೆ ಅವರು ಚಿಹ್ನೆ ಅಡಿಯಲ್ಲಿ ಗೆದ್ದವರಲ್ಲ. ಹಾಗಾಗಿ ನಾವು ಅದನ್ನು ನಾವು ಅವರ ಪಕ್ಷದವರೇ ಇವರ ಪಕ್ಷದಂತ ನೇರವಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಹಾಗೆ ಅದರಿಂದ ಅವಕಾಶಗಳು ನಿಮಗೂ ಇದೆ ಅಂತ ನೀವು ಹೇಳುದು? ಹೌದು, ನಮ್ಗೆ ಸೀಟ್ ಸಿಕ್ಕಿದ್ರೆ ನನ್ಗೂ ಅವಕಾಶ ಉಂಟಂತ ನನ್ನ ಒಂದು ಆತ್ಮವಿಶ್ವಾಸ ನನ್ಗೆ ಹೇಳ್ತೇನೆ. ಸರಿ 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 ಆಯ್ತು. ನಿಮ್ಗೆ ನಿಮ್ಮ ಪಕ್ಷದ ಕಡೆಯಿಂದ ನಿಮ್ಗೆ ಪೂರ್ಣ ಬೆಂಬಲ ಇದೆ? ಹೌದು, ನಮ್ಮ ಪಕ್ಷದಿಂದ ನಮ್ಮ ಬೆಂಬಲ ಉಂಟು. ಆಯ್ತು ಶೆಟ್ರೆ, ಶುಭವಾಗ್ಲಿ. ಆಯ್ತಾಯ್ತು, ಸರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹಾಗೆ ಹೇಳ್ತಾ ಇದ್ರಲ್ಲ ಸರ್, ಏನು ಅದು ನನಗೆ ಈ ಹಿಂದೆ ಅಶೋಕ್ ಗಸ್ತಿ ಅಂತ ರಾಜ್ಯಸಭಾ ಸದಸ್ಯರನ್ನಾಗಿ ಬಿಜೆಪಿಯಿಂದ ಮಾಡಿದರು. ಅವರು ಸವಿತಾ ಸಮಾಜದವರು. ಆದರೆ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮೊದಲೇ ಈ ಕೊರೋನಾದ ಸಂದರ್ಭ ಅದು, ಅವರು ಆಕಸ್ಮಿಕವಾಗಿ ಕೊರೋನಾ ಕಾಯಿಲೆಗೆ ತುತ್ತಾಗಿ ಸಾಯುವಂಥ ಪರಿಸ್ಥಿತಿ ಬಂತು. ಅದರಿಂದಾಗಿ ಸವಿತಾ ಸಮಾಜಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೂಡ ಪ್ರಾತಿನಿಧ್ಯ ಇರಲಿಲ್ಲ, ಯಾವುದರಲ್ಲಿ ಶಾಸಕರು ಅಥವಾ ಸಂಸದರ ಸ್ಥಾನದಲ್ಲಿ. ಈ ಬಾರಿ ಜಿಲ್ಲಾ ಬಿಜೆಪಿಯಿಂದ ಇಲ್ಲಿ ವಿಧಾನ ಪರಿಷತ್ ಸ್ಥಾನಕ್ಕೆ ಭಾರಿ ಪೈಪೋಟಿತ್ತು. ನಳಿನ್ ಕುಮಾರ್ ಕಟೀಲ್ ಆಗ್ತಾರೆ ಅಂತಿತ್ತು, ಪ್ರಮೋದ್ ಮಧ್ವರಾಜ್ ಆಗ್ತಾರೆ ಅಂತಿತ್ತು. ಯಾಕಂದರೆ ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ಸಿಂದ ಬಿಜೆಪಿ ಬಂದಂಥವರು, ಭಾರಿ ಪ್ರಭಾವಿ ವ್ಯಕ್ತಿ, ಮೀನುಗಾರರ ಮುಖಂಡರು, ಮಗುವೀರ ಮುಖಂಡರವರು. ಅದರಿಂದಾಗಿ ಅವರಿಗೆ ಈ ಸರ್ತಿ ಹೋಗೋ ಚಾನ್ಸ್ ಉಂಟು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾಕೆಂದರೆ ಒಂದು ವೇಳೆ ಇಲ್ಲಿ ಈ ಬಿಲ್ಲವ ಸಮಾಜದ ಏನು ಸ್ವಲ್ಪ ಅಸಮಾಧಾನಗಳು ಈ ಬಾರಿ 2 ಜಿಲ್ಲೆಗಳಲ್ಲಿ ಇದೆ ಅನ್ನುವಂಥ ಒಂದು ಭಾವನೆ ಅಲ್ಲದೇ ಇರ್ತಿದ್ರೆ ಉಡುಪಿಯಿಂದ ಪ್ರಮೋದ್ ಮಧ್ವರಾಜರಿಗೆ MP ಸೀಟ್ ಸಿಗ್ತದೆ ಅನ್ನುವಂಥ ಮಾತಿತ್ತು. ಆದರೆ ಅದನ್ನು ಈ ಅಸಮಾಧಾನಗಳನ್ನೆಲ್ಲ ಸರಿ ಮಾಡುವಂಥ ಉದ್ದೇಶದಿಂದ ಇಡೀ ಕಮ್ಯುನಿಟಿ ತಮ್ಮ ಜೊತೆಗೆ ಉಳ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ BJP ಪಕ್ಷ ಇಲ್ಲಿ ಇವರಿಗೆ ನಮ್ಮ ಬ್ರಿಜೇಶ್ ಚೌಟ್ರಿ ಕೊಟ್ಟರೆ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಕೊಟ್ಟು ಅಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಿಸುವಂಥ ವ್ಯವಸ್ಥೆಯನ್ನು ಮಾಡಿದರು. ಅದರಿಂದಾಗಿ ಪ್ರಮೋದ್ ಮಧ್ವರಾಜ್ ಅಲ್ಲಿ MP ಸ್ಥಾನದಿಂದ ವಂಚಿತರಾಗುವಂಥ ಒಂದು ಸಂದರ್ಭ ಬಂತು ಟಿಕೆಟ್ನಿಂದ. ಅದನ್ನು ಸಮ್ಮದೂಗಿಸುವಂಥ ವ್ಯವಸ್ಥೆ ಈ ಸರ್ತಿ ಮಾಡ್ತಾರೆ, ಅಲ್ಲಿ ಕೊಡ್ಬೋದು, ಹೀಗೆಲ್ಲ ಪಕ್ಷದ ಒಳಗೆ ಚರ್ಚೆಗಳು ನಡೀತಾ ಇತ್ತು. ಆದರೆ BJPಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಅಚ್ಚರಿಯ ಆಯ್ಕೆಗಳು ನಡೆಯುವಂಥದ್ದಿದೆ. ಒಂದು ಸಂದರ್ಭ ಹೀಗೆ ಸಣ್ಣ ವಿಶ್ಲೇಷಣೆ ಮಾಡ್ತಿರೋ ಸಂದರ್ಭದಲ್ಲಿ ಇಲ್ಲಿಂದ ಹೋದ ಹೆಸರು ಯಾವ ಹೆಸರು ಕೂಡ ಕೊಟ್ಟು ಕಿಶೋರ್ ಬುಟ್ಟಾಡಿ ಅವರ ಹೆಸರು ಇದ್ದ ಹಾಗೆ ಎಲ್ಲಿಯೂ ಕಾಣ್ತಾ ಇರಲಿಲ್ಲ. ಚರ್ಚೆ ಆಗ್ತಿತ್ತು, ಕಿಶೋರ್ ಸಿಗೋರಿಗೂ ಸಾಕು, ಪುತ್ತೂರಲ್ಲಿ ಅವರ ಹೆಸರು ಆದರೆ ಸಿಗ್ಲಿಕ್ಕೆ ಸಾಕು ಅಂತ ಹೇಳ್ತಾ ಇದ್ರು. ಆದರೆ ನನಗೆ ದೊರೆತಂಥ ಒಂದು ಮಾಹಿತಿಯ ಪ್ರಕಾರ ಸಂಘದವರು ಕೂತು ಚರ್ಚೆ ಮಾಡಿ 4 ದಿನಗಳ ಮೊದಲೇ ಇದರ ಬಗ್ಗೆ ಚರ್ಚೆ ಮಾಡಿ ಕಿಶೋರ್ ಅವರನ್ನು ಸೂಚನೆ ಮಾಡಿ ಮೇಲೆ ಕಳಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಎನಿಹೋ ಒಂದು ಅತ್ಯಂತ ನಿಮ್ನ ವರ್ಗಕ್ಕೆ, ಕಡಿಮೆ ಸಂಖ್ಯೆ ಇರುವಂಥ ಒಂದು ವರ್ಗಕ್ಕೆ. ಆದರೆ ಪಕ್ಷದಲ್ಲಿ BJP ಪಕ್ಷದಲ್ಲಿ ಈ ದೊಡ್ಡ ದೊಡ್ಡ ಕಮ್ಯುನಿಟಿಯವರೆಲ್ಲ BJP ಪಕ್ಷದ ಪರ ನಿಲ್ಲುವುದಕ್ಕಿಂತ ಮೊದಲೇ ಚಿಕ್ಕ ಚಿಕ್ಕ ಸಮುದಾಯದವರೆಲ್ಲ BJP ಪಕ್ಷದ ಪರ ನಿಂತದ್ದಿದೆ. ಯಾಕೆ ನಮ್ಮ ಜಿಲ್ಲೆಯ ಇತಿಹಾಸ ತಗೊಂಡ್ರೆ ಅಂತ ಒಂದು ಕಮ್ಯುನಿಟಿಗೆ ಈಗ BJPಯಿಂದ ಸೀಟ್ ಕೊಟ್ಟಿದ್ದಾರೆ. ಆದ್ದರಿಂದ ಇದೊಂದು ವಿಚಾರ ಇಲ್ಲಿ ಉಲ್ಲೇಖನೀಯ ವಿಚಾರ. ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ನಮ್ಮಲ್ಲಿ ಶತಮಂಗಳ, ರತ್ನಗಿರಿ ಇಂಟರ್ಸಿ, ಮೋಹಿತ್ ನಗರ, ಸುಮಂಗಲ, ವಿಟ್ಲ, ಅಡಿಕೆ, ಸೈಗಾನ್, ಸ್ವರ್ಣಮಂಗಲ, ಇಂಟರ್ಸಿ ಮಂಗಳ, ಮಂಗಳ, ಕುಬ್ಜ ತಳಿ, ಗೇರು ಗಿಡ, ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ. ಇದರೊಂದಿಗೆ ತೆಂಗಿನ ಗಿಡಗಳಾದ CGD, COD, D*D, MYD, KGT, WCT ಲಭ್ಯ. ರೈತರೇ ಗಮನಿಸಿ, ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ. ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ KG, ಗಿರಿನಿವಾಸ ನರ್ಸರಿ, ಚಂದಳಿಕೆ, ವಿಟ್ಲ. ಮೊಬೈಲ್ ನಂಬರ್ 9481391088 8861603088. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.
ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.